ಮಾತಾಡಬಾರ್ದು ಅಂತೇನಿಲ್ಲ, ದೇವೇಗೌಡರಿಗೆ ಹಕ್ಕಿದೆ. ನಿಮ್ಮನ್ನು ಹೊಗಳ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಅಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಇರೋದು. ಆಮೇಲೆ ಅವ್ರೇನ್ ಮಾತಾಡ್ಬೇಕು ಅಂತ ಇವ್ರೇನ್ ಹೇಳೋದು ಸರ್? ಇವ್ರು ಹೇಳಕ್ಕೂ ಬರಲ್ಲ. ನೀವು ಯಾರೇ ಹೇಳಕ್ಕೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಅನ್ಬೋದು. ಎರಡನೇದು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಇಲ್ಲೇನಾಗಿದೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಇಯರ್ ಮಾರ್ಕ್ ಮಾಡಿದ್ದಂತ ದುಡ್ಡನ್ನು ನೀವು ಗ್ಯಾರಂಟಿಗೆ ಹಾಕೊಂಡಿಲ್ವಾ? ಹೌದು. ಇಲ್ಲ ಅಂತ ಮಾದೇವಪ್ಪ ಹೇಳಿ ನೋಡ್ತೀನಿ ಬೈರೇಗೌಡ್ರೆ. ನೀವು ಇಷ್ಟು ದಿನ ಮಾತೇ ಆಡ್ಲಿಲ್ಲ ಕಾವೇರಿಗೆ, ಈಗ ಅಲರ್ಟ್ ಆಗ್ಬಿಟ್ರ? ಸರ್ 10 ಪೈಸಾ ಕೊಟ್ರೆ ಅಂಬಾನಿನೇ ಆಟ ಆಡಿಸ್ತಾನೆ. ಎಲ್ಲಿದೆ ತಪ್ಪೆಲ್ಲಿದೆ ಅಲ್ಲಿ? ಆಲ್ ರೈಟ್, ಅವ್ರು ಮಾತಾಡಬೇಕು, ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿ, ನಮ್ಮ ರಾಜ್ಯದ ಬಗ್ಗೆ. ಸರಿಯಪ್ಪ, ಏನಿದೆ ತಪ್ಪು? ಸುಳ್ಳೇನಿದೆ ಅದರಲ್ಲಿ? ನೀವು ಖರ್ಚು ಮಾಡ್ಕೊಂಡಿಲ್ವಾ ಅಲ್ಲಿ? ಅದನ್ನು ಚಾಲೆಂಜ್ ಮಾಡದೆ ಇನ್ನೂ ಬಿಟ್ಕೊಂಡು ಕೂತಿರೋ ಅಂತಹ ಇದಾರಲ್ಲ ಘನತೆ ವೆತ್ತ ನಾಯಕರಲ್ರಿ, ಇದೊಳ್ಳೆ ಸರು ಹೋಯ್ತಲ್ಲ. ಘನತೆ ವೆತ್ತ ದೇವಲೋಕದಿಂದಲೇ ಇಳಿದು ಬಂದ, ದೇಶವನ್ನು ಉದ್ಧಾರ ಮಾಡಲು ಇನ್ಯಾರೂ ಬರಲು ಸಾಧ್ಯವೇ ಇಲ್ಲದ ರಾಷ್ಟ್ರೀಯ ಪಕ್ಷ ಎಂದು ಕರೆಸಿಕೊಳ್ಳುವ ಗಲ್ಲಿ ಪಕ್ಷ ಕರ್ನಾಟಕದ ಒಳಗಡೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ದಿಸ್ ಶುಡ್ ಹ್ಯಾವ್ ಬಿನ್ ಫಾಟ್ ಟೂತ್ ಅಂಡ್ ನೈಲ್ ಫೈಟ್ ಮಾಡಬೇಕಾಗಿತ್ತು. ಅದನ್ನ ಹ್ಯಾಕ್ ಡೈವರ್ಟ್ ಮಾಡಿದ್ರಿ ಈ ಫಂಡನ್ನು ಅಂತ. ಇದನ್ನೇ ಏನಾದರೂ ಬಿಜೆಪಿನೋ ಬೇರೆ ಸರ್ಕಾರನೋ ಡೈವರ್ಟ್ ಮಾಡಿದಿದ್ರೆ, ಇದೇ ಮಾದೇವಪ್ಪ, ಇದೇ ಸತೀಶ್ ಜಾರಕಿಹೊಳಿ ಇದೇ ಥರ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿರ್ತಿದ್ರ? ದೊಡ್ಡದಾಗಿ ಇನ್ಕ್ಲೂಡಿಂಗ್ ಪರಮೇಶ್ವರ್, ದೊಡ್ಡದಾಗಿ ಪರಿಶಿಷ್ಟರು, ದಲಿತರಿಗೆ ಬೇಕು. ಏನು ಬೇಕು ದಲಿತರಿಗೆ? ಕೊಟ್ಟಿದ್ದನ್ನು ಕಿತ್ಕೊಂಡಿದ್ದಾಗ ಮೌನಕ್ಕೆ ಹೋಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಲಿತರನ್ನ ಬಳಸ್ಕೊಳ್ಳೋದ ನೀವ್ಯಾವ ದಲಿತರ ನಾಯಕರುಗಳು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.